ಎಸ್ ನಾರಾಯಣ್ ಅಂದ ತಕ್ಷಣ ಕನ್ನಡ ಚಿತ್ರರಂಗದ ಹಲವಾರು ಸೂಪರ್ ಹಿಟ್ ಸಿನಿಮಾಗಳು ನಮ್ ಕಣ್ಣ ಮುಂದೆ ಬರುತ್ತೆ. ಇವತ್ತು ಅಂತ ಎಸ್ ನಾರಾಯಣ್ ಅವರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಸ್ವತಃ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿಯಾಗಿ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರುವಂತಹ ಪೋಸ್ಟ್ ಗಳೇನಿದೆ ಅದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು. ಅದರ ಮುಂದುವರಿದ ಭಾಗವಾಗಿ ಎಸ್ ನಾರಾಯಣ್ ಅವರ ಒಂದು ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಆಗಂತಕರು ಕೆಲವೊಂದು ಪೋಸ್ಟ್ ಗಳನ್ನ ಮಾಡಿದ್ದಾರೆ. ತುಂಬಾ ಅವಹೇಳನಕಾರಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಎಸ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಎಕ್ಸ್ ಖಾತೆಯಲ್ಲಿ ನಿಮ್ಮ ಹೆಸರಲ್ಲಿ ಒಂದು ನಕಲಿ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ. ಯಾರು ಸರ್? ನಿಮ್ ಗಮನಕ್ಕೆ ಯಾವಾಗ ಬಂತು? ನನ್ನ ಗಮನಕ್ಕೆ ಬಂದು 4 ದಿನ ಆಯ್ತು. ಗಮನಕ್ಕೆ ಬರ್ತಿದ್ದ ಹಾಗೇನೆ ನನಗೆ ಆಶ್ಚರ್ಯ ಆಯ್ತು, ಯಾರು ಈ ತರ ಮಾಡಕ್ ಸಾಧ್ಯ? ಯಾಕಂದ್ರೆ ಇದು ನನಗೆ ಹೊಸ ಅನುಭವ. ಇದು ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ. ಯಾರು ಕೂಡ ನನ್ನ ಟಾರ್ಗೆಟ್ ಮಾಡೋ ಕೆಲಸ ಆಗ್ಲಿ ಅಥವಾ ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಾಗ್ಲಿ ಇದುವರೆಗೂ ನಡೆದಿಲ್ಲ. ಇದ್ಯಾವುದೋ ಒಂದು ಯಾರಪ್ಪ ಇದು ಅಂತ ಅನ್ನಿಸ್ತು. ನೋಡಿದ್ರೆ ಸಾವಿರಾರು ಪೇಜ್ಗಳಿದೆ. ಹಲವಾರು ನಾಯಕ ನಟರನ್ನ ನಾನು ಹೀಯಾಳಿಸಿರೋ ಹಾಗೆ ಹಲವಾರು ಕಥೆಗಳನ್ನ ಅವ್ರು ಸೃಷ್ಟಿ ಮಾಡಿಕೊಂಡು ಅವ್ರ ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ ಮೆಸೇಜ್ಗಳು. ತಕ್ಷಣ ಬಂದೆ ನಾನು ದೂರ್ ಕೊಡೋದಕ್ಕೆ ಬಂದೆ ನಾನು. ಸರ್, ಯಾರ್ಯಾರ ಬಗ್ಗೆ ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂತದ್ದು, ಕೆಟ್ಟದಾಗಿ ಬಿಂಬಿಸುವಂತದ್ದು ನಿಮ್ ಗಮನಕ್ಕೆ ಯಾವಾಗ ಬಂತಿದ್ದು? ನನ್ ಗಮನಕ್ಕೆ ಬಂದು ಈಗ 4 ದಿನ ಆಯ್ತು. ಸುದೀಪ್ ಅವ್ರ ಬಗ್ಗೆ ಇದೆ, ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಇದೆ, ಅಪ್ಪು ಅವ್ರ ಬಗ್ಗೆ ಇದೆ, ಎಕ್ಕ ಸಿನಿಮಾ ಬಗ್ಗೆ ಇದೆ, ಅಣ್ಣವ್ರ ಬಗ್ಗೆ ಇದೆ. ಹೀಗೆ ಅವರು ಯಾರೋ 1-2-3 ಜನ ಉಳಿಸಿದ್ದಾರೆ. ಎಲ್ರ ಬಗ್ಗೆನೂ ನಾನು ಅವಹೇಳನಕಾರಿಯಾಗಿ ಕಾಮೆಂಟ್ಸ್ ಮಾಡಿರೋ ತರ ಇದೆ. ಇದು ಏನಾದ್ರೂ ಅವ್ರು ನೋಡಿದ್ರೆ ನನ್ನ ಬಗ್ಗೆ ಏನ್ ತಿಳ್ಕೋಬಹುದು? ಹಾಗೆ ತಿಳ್ಕೊಳ್ಳಲ್ಲ. ಯಾಕೆಂದ್ರೆ ನನ್ನ ಸ್ವಭಾವ ಎಲ್ರಿಗೂ ಗೊತ್ತಿದೆ. ನಾನು ಯಾರ ತಂಟೆಗೂ ಹೋಗೋದಿಲ್ಲ. ಯಾರ ಬಗ್ಗೆನೂ ನಾನು ಕೀಳಾಗಿ ಕೆಟ್ಟದಾಗಿ ಮಾತಾಡಿದ ಉದಾಹರಣೆಗಳಿಲ್ಲ. ಬಟ್ ಈ ತರದೊಂದು ಪ್ರಕ್ರಿಯೆ ತುಂಬಾ ಅಪಾಯಕಾರಿ. ಇವೆಲ್ಲ ನಿಲ್ಲಿಸ್ಬೇಕು. ಇಂಥವ್ರನ್ನ ಕಂಡುಹಿಡಿಬೇಕು, ಇವ್ರಿಗೆ ಎಡೆಮರೆ ಕಟ್ಟಬೇಕು. ಸರ್, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸ್ಟಾರ್ ನಟರ ಫ್ಯಾನ್ಸ್ ಗಳು ಕಿತ್ತಾಡ್ಕೊಳ್ಳುವಂತದ್ದು. ಇತ್ತೀಚೆಗೆ ರಮ್ಯಾ ಅವರು ಕೂಡ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ನಿನ್ನೆ ಪ್ರಥಮ್ ಅವರು ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ ಮಾಡುವುದನ್ನೇ ದೊಡ್ಡ ಕೆಲಸವಾಗಿ ಕೆಲವೊಬ್ರು ಮಾಡ್ಕೊಂಡಿರುವಂತದ್ದು. ಅದ್ರ ಮುಂದುವರಿದ ಭಾಗನ ಇದನ್ನ. ನಿಮ್ಗೆ ಯಾರ ಮೇಲೆ ಡೌಟ್ ಇದೆಯಾ? ಏನ್ ಕತೆ? ಚಿತ್ರರಂಗ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಬೇಕು ಇಂಥವ್ರ ಮೇಲೆ? ಸ್ಟಾರ್ ನಟರೆಲ್ಲ ಒಂದಾಗ್ಬೇಕು, ಹಿರಿಯರೆಲ್ಲ ಒಂದಾಗ್ಬೇಕು, ಕೂತ್ಕೊಂಡು ಮಾತಾಡ್ಬೇಕು, ಸಮಸ್ಯೆ ಬಗೆಹರಿಸಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಇದು ಚಿತ್ರರಂಗದ ಸಮಸ್ಯೆ ಆಗಿದ್ರೆ ಚಿತ್ರರಂಗದವ್ರು ಕೂತ್ಕೊಂಡು ಮಾತಾಡಬಹುದು. ಇದು ಚಿತ್ರರಂಗದ ಸಮಸ್ಯೆ ಅಲ್ಲ. ಇದು ಸೋಷಿಯಲ್ ಮೀಡಿಯಾ ಸಮಸ್ಯೆ. ಇದನ್ನ ಯಾರು? ಪೊಲೀಸ್ ಇಲಾಖೆಯವರ ಕಂಡುಹಿಡಿಬೇಕು. ಅವರೇ ಬಗ್ಗು ಬಡಿಬೇಕು ಇವ್ರನ್ನ. ಉದ್ಯಮ ಮಾಡಕ್ಕಲ್ಲ. ಉದ್ಯಮ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಒಡಕು ಮನಸ್ಸುಗಳನ್ನ ಒಗ್ಗೂಡಿಸಿ ಅವರಲ್ಲಿ ಒಂದು ಸಮಾನತೆಯನ್ನ ಸೃಷ್ಟಿ ಮಾಡುವಂತ ಕೆಲಸ ಉದ್ಯಮ ಮಾಡ್ಬೇಕು. ಆ ಕೆಲಸ ಮಾಡ್ತೀವಿ. ಸರ್, ನೀವು ಅನೇಕ ದೊಡ್ಡ ಹಿರಿಯ ನಟರ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತೀವಿ. ಅಣ್ಣವ್ರದ್ದಾಗ್ಲಿ, ವಿಷ್ಣುವರ್ಧನ್ ಆಗ್ಲಿ, ಅಂಬರೀಶ್ ಅವರು ದೊಡ್ಡ ನಟರು. ಯಾಕೆ ಚಿತ್ರರಂಗದಲ್ಲಿ ಈಗ ನಾಯಕತ್ವದ ಕೊರತೆ ಕಾಡ್ತಾ ಇದೆಯಾ? ಯಾಕೆ ಇದಾಗ್ತಾ ಇದೆ? ಯಾಕಂತಂದ್ರೆ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವಂತದ್ದು ಮತ್ತು ಸ್ಟಾರ್ ನಟರ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು. ನೋಡಿ, ಈ ರೀತಿಯ ಕೆಟ್ಟದಾಗ ಟ್ರೋಲ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದಾಗ ಚಿತ್ರರಂಗದಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ಸುತ್ತೆ ನಮ್ಗೆ. ಇಲ್ಲ, ಅಣ್ಣವ್ರು ಇದ್ದಾಗ ಅಲ್ಲಿ ಒಂದು ತಾವು ಹೇಳಿದಾಗೆ ಅವರ ನಾಯಕತ್ವ ಅಂದಾಗ ಅದಕ್ಕೊಂದು ಗೌರವ ಇತ್ತು. ಆಮೇಲೆ ಅವ್ರ ಮಾತಿಗೊಂದು ಬೆಲೆ ಇತ್ತು. ಆಮೇಲೆ ಯಾರಾದ್ರೂ ಏನಾದ್ರು ಮಾತನಾಡುವಾಗ ಯೋಚನೆ ಮಾಡ್ತಾ ಇದ್ರು. ಅಣ್ಣವ್ರ ಗಮನಕ್ಕೆ ಹೋದ್ರೆ ಅವ್ರು ನೊಂದ್ಕೋತಾರೆ, ನನ್ ಗೌರವ ಹೋಗುತ್ತೆ, ಇದೆಲ್ಲ ಯೋಚನೆ ಮಾಡ್ತಿದ್ರು. ಅವ್ರು ಹೊರಟೋದ್ರು. ಹೋದ ನಂತರ ವಿಷ್ಣುವರ್ಧನ್ ಸರ್ ಇದ್ರು. ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿತ್ತು. ಅದಾದ್ಮೇಲೆ ಅಂಬರೀಷ್ ಅವರಿದ್ರು. ಸ್ವಲ್ಪ ಅವ್ರು ಗದರ್ತಾ ಇದ್ರು, ಯಾರೇ ಕರೆದು ಬೈತಾ ಇದ್ರು, ಬುದ್ಧಿ ಹೇಳ್ತಾ ಇದ್ರು. ಅವರು ಹೋದ್ಮೇಲೆ ನೀವು ಹೇಳಿದಾಗೆ ನಮಗೆ ನಾಯಕತ್ವದ ಕೊರತೆ ಇದೆ. ಇಲ್ಲಿ ಸಮಸ್ಯೆಗಳು ಇದೆ. ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕು. ಬಹುಶಃ ಅದು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸರ್, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಈಗ ಅವ್ರ ವಿರುದ್ಧವಾಗಿ, ಇಂಥವ್ರ ವಿರುದ್ಧವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಈ ರೀತಿಯಾದ ಒಂದು ಕೆಟ್ಟ ಮನಸ್ಸಿನ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಮಾರಕ. ಅವರುಗಳನ್ನ ಕಂಡು ಹಿಡೀರಿ. ಇಂಥ ಪ್ರಕ್ರಿಯೆಗಳು ನಡೀಬಾರ್ದು. ಮುಂದೆ ಇವ್ರು ಯಾರು ಅಂತ ಗೊತ್ತಾಗ್ಬೇಕು ಅನ್ನೋದು ನನ್ನ ಮೊದಲನೇ ಬೇಡಿಕೆ ಅವರಲ್ಲಿ. ಎರಡನೇದು, ಈ ಅಕೌಂಟ್ ನ ಬ್ಲಾಕ್ ಮಾಡಕ್ ಹೇಳಿದ್ದೀನಿ. ಯಾಕೆಂದ್ರೆ ಇದು ಮುಂದುವರಿತು ಅಂದ್ರೆ ನಾಳೆ ಇನ್ನೇನೇನ್ ಬರುತ್ತೋ ಗೊತ್ತಿಲ್ಲ ನಮ್ಗೆ. ಈ ರೀತಿಯ ಪ್ರಕ್ರಿಯೆಗಳು ಮುಂದೆ ನಡೀಬಾರ್ದು. ಇನ್ಯಾರಿಗೂ ಈ ರೀತಿ ತೊಂದರೆಗಳಾಗಬಾರ್ದು ಅಂತ ನಾನು ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀನಿ. ಇದಾಗಿತ್ತು ಎಸ್ ನಾರಾಯಣ್ ಅವರ ಮಾತು.
ಅನೇಕ ವರ್ಷಗಳಿಂದಲೂ ಕೂಡ ಸಿನಿಮಾ ರಂಗದಲ್ಲಿ ನಾನು ಗುರುತಿಸಿಕೊಂಡಂತವನು. ಆದ್ರೆ ಈ ರೀತಿಯಾಗಿ ತೇಜೋವಧೆ ಮಾಡುವಂತದ್ದು, ನನ್ನ ಹೆಸರಲ್ಲಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾರೆ ಅಂತ ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಮುಂದಿನ ದಿನಮಾನಗಳಲ್ಲಿ ಇಂತಹ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಗರ ಪೊಲೀಸ್ ಆಯುಕ್ತರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು